ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಾರ್ತ್ ಸೈಡಲ್ಲಿ ಮಾಡೋ ಫೇಮಸ್ ರಾಜ್ಮಾ ಮಸಾಲ ನಾವು ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ತುಂಬ ಆರೋಗ್ಯಕರವಾದ ಒಂದು ಡಿಶ್ ಇದೆ. ಇದನ್ನು ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಕೂಡ ಇದನ್ನು ನೀವು ಕಳಿಸ್ಬೋದು. ಈ ರಾಜ್ಮಾದ ಜೊತೆ ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಜೀರಾ ರೈಸನ್ನು ಸರ್ವ್ ಮಾಡ್ತಾರೆ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ರೆಡ್ ಬೀನ್ಸ್ ಅಂತ, ಕೆಂಪು ಈ ಬೀನ್ಸ್ ಇದು ಎಲ್ಲ ಮಾರ್ಕೆಟಲ್ಲೂ ಒಣಗಿರೋದು ಸಿಗ್ತದೆ. ಅದನ್ನು ರಾತ್ರಿ ನೆನೆ ಹಾಕಿ ಬೆಳಗ್ಗೆವರೆಗೂ ನೆನೆಸಿದ್ದೀನಿ. ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆನೆಸ್ಬೇಕು, ಯಾಕಂದರೆ ಇದು ಬಹಳ ಬೇಗ ನೀರನ್ನೆಲ್ಲ ಸೋಕ್ ಮಾಡ್ಕೋತದೆ. ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಮುಳುಗೋಕ್ಕಿಂತ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಒಂದು 3 ವಿಸಲ್ ನಾನು ಬೇಯಿಸಿದ್ದೀನಿ. ಈಗ ಒಂದು ಪ್ಯಾನ್ ಒಳಗೆ ನಾವು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ, ಜೀರಿಗೆ, ಆಮೇಲೆ ಇದು ಲವಂಗದೆಲೆ ಮತ್ತು 2 ಚಕ್ಕೆ ಹಾಕಿ ಇದನ್ನು ನಾನು 1 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಲಿಕತ್ತೀನಿ. ಈಗ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ ಅಥವಾ ನೀವು ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಮತ್ತು ಹೆರಿದಿರೋ ಹಸಿ ಶುಂಠಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಸಿ ಶುಂಠಿ ನಿಮಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಈಗ ಇದು ನಾನು ಸಣ್ಣಗೆ ಚಾಪ್ ಮಾಡಿರೋ ಈರುಳ್ಳಿ, ಚೆಂದ 2 ಮೀಡಿಯಮ್ ಸೈಜದ್ದು ಈರುಳ್ಳಿನ ನಾನು ಚಾಪ್ ಮಾಡಿದ್ದೀನಿ. ಇಲ್ಲ ನೀವು ಸಣ್ಣಗೆ ಹೆಚ್ಕೊಂಡ್ರೂ ಬರ್ತದೆ, ಇಲ್ಲ ಹೆರಮಣೆಯಿಂದ ನೀವು ಹೆರ್ಕೊಂಡ್ರೂ ಬರ್ತದೆ. ಆದಷ್ಟು ತುಂಬ ಸಣ್ಣಗೆ ಇರಬೇಕಿದು. ಚಾಪರಿಂದ ನಾನು ಚಾಪ್ ಮಾಡಿದ್ದೀನಿ. ಇದನ್ನು ಈ ಎಣ್ಣೆ ಜೊತೆಗೆ ಚೆಂದ ತಾಳಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಿ ಚೆಂದ ಲೈಟ್ ಬ್ರೌನ್ ಆಗಬೇಕು. ಮತ್ತು ಈ ಉಳ್ಳಾಗಡ್ಡಿ ಏನಿದೆ ಇದು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಿ. ಈಗ ಇದು ಸ್ವಲ್ಪ ಬ್ರೌನ್ ಆಗಿದೆ. ಇದಕ್ಕೆ ನಾನು 3 ಮೀಡಿಯಮ್ ಸೈಜ್ ಇರೋ ಟೊಮೆಟೊನ ನಾನು ಕ್ರಷ್ ಮಾಡ್ಕೊಂಡೀನಿ. ಇಲ್ಲ ನೀವು ಮಿಕ್ಸರ್ ಒಳಗೆ ತರಿಯಾಗಿ ಹಾಕ್ಕೊಳ್ರಿ, ಇಲ್ಲ ಹೆರಮಣೆಯಿಂದ ಹೆರ್ಕೊಳ್ರಿ. ಅದನ್ನು ನಿಮಗೆ ಹಾಕಬೇಕೋ ಹಾಗೆ ಮಾಡಿಕೊಂಡು ಈ ಈರುಳ್ಳಿ ಜೊತೆಗೆ ಹಾಕಬೇಕು. ಚೆಂದ 1-2 ನಿಮಿಷ ಫ್ರೈ ಆಗಲಿ. ಈ ಈರುಳ್ಳಿ ಮತ್ತು ಟೊಮೆಟೊ ನೀವು ಎಷ್ಟು ರಾಜ್ಮಾ ತೊಗೊಂಡಿರಿ ಆ ಅಳತೆ ಪ್ರಕಾರ ಹಾಕ್ಕೊಳ್ರಿ. ಸ್ವಲ್ಪ ಅರಿಶಿನದ ಪುಡಿ, ಇದು ಧನಿಯಾ ಜೀರಿಗೆ ಪೌಡ್ರು, ಆಮೇಲೆ ಸ್ವಲ್ಪ ಅಮ್ಚೂರ್ ಪೌಡ್ರು ಹಾಕ್ಕೊಂಡೀನಿ. ಆಮೇಲೆ ಈಗ ರಾಜ್ಮಾ ಮಸಾಲ ಅಂತ ಕೂಡ ನಿಮಗೆ ಮಾರ್ಕೆಟ್ ಒಳಗೆ ಸಿಗ್ತದೆ. ಆ ರಾಜ್ಮಾ ಮಸಾಲ ಹಾಕ್ಕೊಳ್ರಿ. ಅದು ಇಲ್ಲ ಅಂತಂದರೆ ನೀವು ಈ ಗರಂ ಮಸಾಲನೂ ನೀವು ಹಾಕ್ಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ. ಈ ಮಸಾಲೆಗಳು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ನೀವು ಮಾಡ್ಕೋಬಹುದು. 1 ಅರ್ಧ ಟೀ ಸ್ಪೂನ್ ನಾನು ಸಕ್ಕರೆ ಹಾಕ್ಲಿಕತ್ತೀನಿ. ಆಮೇಲೆ ಈ ಕೆಂಪು ಖಾರದ ಪುಡಿ ನೀವು ಎಷ್ಟು ಖಾರ ಬೇಕೋ ಆ ಪ್ರಕಾರ ಹಾಕ್ಕೊಳ್ಳಿ. ಈ ಖಾರ ಮತ್ತು ಮಸಾಲೆ ನೀವು ಎಷ್ಟು ಕ್ವಾಂಟಿಟಿ ರಾಜ್ಮಾ ತೊಗೊಂಡಿರಿ ಆ ಒಂದು ಪ್ರಕಾರ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಮಸಾಲೆ ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆಂದ 1-2-3 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ನೀವು ಮಾಡಿರಿ. 1-2-3 ಹಸಿಮೆಣಸಿನ್ಕಾಯಿ ಜಸ್ಟ್ ಹೊಟ್ಟೆ ಸೀಳಿ ನಾನು ಹಾಕ್ಕೊಂಡೀನಿ. ಮುಂಚೆನೇ ಒಗ್ಗರಣೆಯಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದರೆ ಕಲರ್ ಚೇಂಜ್ ಆಗಿಬಿಡ್ತದೆ. ಇವಾಗ ನಾನು ಆಮೇಲೆ ಹಾಕಿರೋದಕ್ಕೆ ಅದು ಸ್ವಲ್ಪ ಹಸಿರಾಗಿ ಕಲರ್ಫುಲ್ಲಾಗಿ ಚೆಂದ ಕಾಣಿಸ್ತದೆ. ಎಲ್ಲವನ್ನು ಒಟ್ಟಿಗೆ ಸ್ವಲ್ಪ ಚೆಂದ ತಾಳಿಸ್ಕೊಳ್ರಿ. ನಿಮಗೆ ಇವಾಗ ಏನಾದರೂ ಮಸಾಲೆ ಕಡಿಮೆ ಅನಿಸಿದ್ರೆ ನೀವು ಹಾಕ್ಬೋದು. ನೀವು ಚಿಕ್ಕ ಮಕ್ಕಳಿಗೆ ಟಿಫನ್ಗೋಸ್ಕರ ಮಾಡ್ತಿದ್ರೆ ಕಡಿಮೆ ಮಸಾಲೆ ಹಾಕ್ರಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು, ಅದಕ್ಕೆ ಇನ್ನೂ ಸ್ವಲ್ಪ ನಾನು ಈ ರಾಜ್ಮಾ ಮಸಾಲ ನನಗೆ ಈ ರಿಲಯನ್ಸ್ ಫ್ರೆಶಲ್ಲಿ ಸಿಕ್ಕಿತ್ತು ತಂದಿದ್ದೀನಿ. ನೀವು ಬೇಕಾದರೆ ಗರಂ ಮಸಾಲ ಹಾಕ್ಕೊಳ್ರಿ. ಇನ್ನೂ ಸ್ವಲ್ಪ ಕೆಂಪು ಖಾರ ಪುಡಿ ಹಾಕಿ ಎಲ್ಲವನ್ನು ಒಟ್ಟಿಗೆ ಚೆಂದ ಫ್ರೈ ಮಾಡೋಣ. ಯಾವಾಗಲೂ ಇದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈಗ ನಾವು ಬಾಯ್ಲ್ ಮಾಡಿ ಇಟ್ಟಿರೋ ಈ ರಾಜ್ಮಾ ಎಷ್ಟು ಚೆಂದ ಸಾಫ್ಟ್ ಆಗಿದೆ ನೋಡಿರಿ. ಕೈಯಿಂದ ಹೀಗೆ ಒತ್ತಿದ್ರೆ ಸಾಕು, ಭಾಳ ಸಾಫ್ಟ್ ಆಗಿದೆ. ಇದನ್ನು ನೀರಿನ ಜೊತೆಗೆ ನಾನು ಹಾಕ್ತಾಯಿದ್ದೀನಿ, ಯಾಕಂದ್ರೆ ನಾನು ನೀರು ಜಾಸ್ತಿ ಹಾಕಿದ್ದಿಲ್ಲ. ಬಹಳ ನೀರಿತ್ತು ಅಂದರೆ ಸ್ವಲ್ಪ ನೀರನ್ನು ಸೈಡಿಗೆ ತೆಗೀರಿ. ಬಟ್ ಈ ನೀರನ್ನು ಎಸಿಬೇಡ್ರಿ. ಇದೇ ನೀರಲ್ಲಿ ಕುದಿಯುವಾಗ ಅದರದ್ದೆಲ್ಲ ಪೋಷಕಾಂಶಗಳು ಈ ನೀರೊಳಗೆ ಸೇರಿಕೊಂಡಿರ್ತದೆ. ಆದ್ದರಿಂದ ಈ ನೀರಿನ ಜೊತೆನೇ ಹಾಕಿ ಇದನ್ನು ಬೇಯಿಸಬೇಕು. ಈ ರಾಜ್ಮಾ ಏನಿದೆ ಬಹಳ ಹೈ ಪ್ರೋಟೀನ್ ಮತ್ತು ಹೈ ಇದು ಕೊಲೆಸ್ಟ್ರಾಲ್ ಫ್ರೀ ಇದೆ. ಅದಕ್ಕೆ ಇದನ್ನು ಜಾಸ್ತಿ ನೀವು ಸೇವನೆ ಮಾಡಿದರೆ ಬಹಳ ಒಳ್ಳೆಯದು. ಇದನ್ನು ನಾವು ಒಂದು ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಬಾಯ್ಲ್ ಮಾಡೋಣ. ನೋಡಿರಿ ಎಷ್ಟು ಚೆಂದ ಮೇಲೆ ಎಣ್ಣೆ ತೇಲ್ತಾ ಇದೆಯಲ್ಲ. ಇವಾಗ ನಿಮಗೆ ಬೇಕಾದರೆ ಇವಾಗ ಸ್ವಲ್ಪ ನೀವು ಬೆಣ್ಣೆನ ಹಾಕೋಬೋದು, ಅಥವಾ ಎಣ್ಣೆ ಬದಲಾಗಿ ನೀವು
ತುಪ್ಪದ್ದು ಒಗ್ಗರಣೆ ಕೊಡ್ಬೋದು, ಹೇಗೂ ಮಾಡ್ಕೊಳ್ಬೋದು. ಆದರೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಚಪಾತಿ ಇಲ್ಲ ರೊಟ್ಟಿ ಜೊತೆನೂ ತಿನ್ಬೋದು, ಇಲ್ಲ ಜೀರಾ ರೈಸು ಅಥವಾ ನಾವು ಮಾಡೋ ನಾರ್ಮಲ್ ಸ್ಟೀಮ್ ರೈಸ್ ಇರ್ತದಲ್ಲ ಅದ್ರ ಜೊತೆಗೂ ಇದನ್ನು ನೀವು ತಿನ್ಬೋದು. ಭಾಳ ಟೇಸ್ಟಿಯಾಗಿರ್ತದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನಾವು 1-2 ನಿಮಿಷ ಕುದಿಸೋಣ. ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿರಿ. ನನಗೆ ಸ್ವಲ್ಪ ಚಪಾತಿಗೋಸ್ಕರ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು. ಅನ್ನಕ್ಕಾದರೆ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಮಾಡಿ. ಈ ನನ್ನ ರೆಸಿಪಿ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರಾಜ್ಮಾ ರೆಡಿಯಾಗಿದೆ. ಇದನ್ನು ಜೀರಾ ರೈಸ್ ಜೊತೆಗೆ ಸರ್ವ್ ಮಾಡಬೇಕು. ಇದ್ರ ಮೇಲೆ ಕೊತ್ತಂಬರಿ, ಸ್ವಲ್ಪ ಒಳ್ಳೆ ತುಪ್ಪನ ಹಾಕಿ ಈರುಳ್ಳಿ ಮತ್ತು ಲಿಂಬೆಹಣ್ಣಿನ ಜೊತೆ ಇದನ್ನು ಸರ್ವ್ ಮಾಡ್ತಾರೆ.